ಆರೋಗ್ಯ ಸಚಿವರು ನೋಡಬೇಕಾದಂತಹ ಸ್ಟೋರಿ ಅನ್ನೋದಕ್ಕಿಂತ ಕರ್ಮಕಾಂಡ ಅಂತ ಹೇಳಿದ್ರೆ ಸೂಕ್ತ ಅಂತ ಅನ್ಸುತ್ತೆ. ಯಾಕಂದ್ರೆ ಬ್ರಿಮ್ಸ್ನ ಕರ್ಮಕಾಂಡ ಯಾವ ರೀತಿ ಇದೆ ಅನ್ನೋದನ್ನ ನಾವು ಹೇಳ್ತೀವಿ. ಬ್ರಿಮ್ಸ್ ಅಧಿಕಾರಿಗಳ ಮಹಾನಿರ್ಲಕ್ಷ್ಯಕ್ಕೆ ರೋಗಿಗಳು ಪರದಾಡಬೇಕಾದಂತಹ ಸ್ಥಿತಿ, ಪರದಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಬ್ರಿಮ್ಸ್ ಎಮರ್ಜೆನ್ಸಿ ವಾರ್ಡ್ನಲ್ಲಿ ನೀರು ಬರ್ತಿದೆ. ಅದು ಕುಡಿಯೋ ನೀರಾಗಿದ್ರೆ ಓಕೆ, ಸಂಬಂಧಪಟ್ಟವ್ರಿಗೆ ಹೇಳ್ಬೋದು ಅಂತ ಅಂದ್ಕೊಳ್ಬೋದಾಗಿತ್ತು. ಆದರೆ ಶೌಚಾಲಯದ ಪೈಪ್ ಲೀಕ್ ಆಗಿ ತೀವ್ರ ನಿಗಾಘಟ್ಟಕ್ಕೆ ಆ ಗಲೀಜು ನೀರು ನುಗ್ತಾ ಇದೆ. ಎಮರ್ಜೆನ್ಸಿ ವಾರ್ಡ್ನಲ್ಲಿ ನೀರು ನಿಂತು ರೋಗಿಗಳು ಪರದಾಡ್ತಾ ಇದ್ದಾರೆ. ಕೆಟ್ಟ ವಾಸನೆಯಿಂದ ಅಲ್ಲಿರೋದಕ್ಕೂ ಆಗ್ತಾ ಇಲ್ಲ, ಆಚೆ ಹೋಗೋಣ ಅಂದರೆ ಟ್ರೀಟ್ಮೆಂಟ್ ಸಿಗಲ್ಲ. ಹೀಗಾಗಿ ಆಕ್ರೋಶವನ್ನು ರೋಗಿಗಳು ಮತ್ತು ಸಂಬಂಧಿಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಯಾಕೆ ಈ ಥರ ಸ್ವಚ್ಛತೆ ವಿಚಾರದಲ್ಲಿ ರಾಜಿ ಆಗ್ತಾ ಇದ್ದಾರೆ ಸಿಬ್ಬಂದಿ ಅಂತ ಕೇಳಿದ್ರೆ ಅವ್ರ ಗೋಳನ್ನು ಹೇಳ್ತಾರೆ. ನಮ್ಗೆ 5 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ, ನಾವು ಯಾಕೆ ಕ್ಲೀನ್ ಮಾಡೋಣ ಅಂತ ಸಿಬ್ಬಂದಿಗಳ ಆಕ್ರೋಶ. ಬ್ರಿಮ್ಸ್ ಅಧಿಕಾರಿಗಳ ನಿರ್ವಹಣೆ ವಿರುದ್ಧ, ಅವರ ದಿವ್ಯ ನಿರ್ಲಕ್ಷ್ಯದ ವಿರುದ್ಧ ಸಾರ್ವಜನಿಕರು ಕೂಡ ಸಿಡಿದೇಳ್ತಾ ಇದ್ದಾರೆ. ವಿಜುವಲ್ಸನ್ನು ನೋಡ್ತಾ ಇದ್ದಾರೆ, ಯಾವ ರೀತಿ ಒಂದು ಆಸ್ಪತ್ರೆ ಮೇಂಟೈನ್ ಮಾಡಿದ್ದಾರೆ, ಎಷ್ಟು ಗಲೀಜಾಗಿದೆ ಅಂತ. ಕೇಳಿದರೆ ನಾಯಕರು, ನೀವು ಸರ್ಕಾರಿ ಆಸ್ಪತ್ರೆಗೆ ಹೆಚ್ಚು ದಾಖಲಾಗಿ ಮೇಲ್ದರ್ಜೆಗೆ ಏರಿಸ್ಬಿಟ್ಟಿದ್ದೀವಿ ಅಂತಾರೆ. ಏರಿಸಿರೋದು ಹಿಂಗೆ ಗಲೀಜು ನೀರು ಡೈರೆಕ್ಟಾಗಿ ಇರೋ ವಾರ್ಡ್ಗಳಿಗೆ ಕನೆಕ್ಷನ್ ಕೊಟ್ಟಿರಂಗಿದೆ. ಆಮೇಲೆ ಎಂಥ ಸ್ಮೆಲ್ ಅದು, 5 ನಿಮಿಷ ಕೂಡ ಆ ಸ್ಮೆಲ್ಲನ್ನು ಟಾಲರೇಟ್ ಮಾಡೋಕ್ಕಾಗಲ್ಲ. ಅಂಥದ್ರಲ್ಲಿ ಘಟಕದಲ್ಲಿರೋ ರೋಗಿಗಳು 24/7 ಅಲ್ಲೇ ಇರ್ತಾರೆ. ಅವ್ರು ಆ ಸ್ಮೆಲ್ಲನ್ನು ಹೆಂಗೆ ತಡ್ಕೊಳ್ಬೇಕು? ಇದೇ ಅಧಿಕಾರಿಗಳನ್ನು ಈ ರೂಮ್ನಲ್ಲಿ ಕೂಡ ಹಾಕಿದ್ರೆ ಅವ್ರಿಗೆ ಗೊತ್ತಾಗತ್ತೆ ಪ್ರಾಬ್ಲಮ್ ಏನು, ಆ್ಯಕ್ಚುಯಲ್ ಪ್ರಾಬ್ಲಮ್ ಏನು, ಇರೋಕ್ಕಾಗತ್ತಾ ಇರೋಕ್ಕಾಗಲ್ವಾ ಅಂತ. ಗಡಿ ಜಿಲ್ಲೆ ಬೀದರ್ನ ಬ್ರಿಮ್ಸ್ನ ಕರ್ಮಕಾಂಡಗಳು 1-2 ಹೇಳ್ತಾ ಹೋದರೆ ಭಾಳ ಕರ್ಮಕಾಂಡಗಳಿರುವಂಥದ್ದು. ಅಷ್ಟರ ಮಟ್ಟಿಗೆ ಇಲ್ಲಿನ ಅಧಿಕಾರಿಗಳು, ಸಿಬ್ಬಂದಿಗಳು ಒಂದು ರೀತಿಯ ನಿರ್ಲಕ್ಷ್ಯ ಮಾಡ್ತಾವಂಥದ್ದು. ಯಾಕಂತಂದರೆ ಸತತ ಏನು ಮಧ್ಯಾಹ್ನದಿಂದ ಕೂಡ ಒಂದು ರೀತಿಯ ಏನೋ ಒಂದು ICU ವಾರ್ಡ್ನಲ್ಲಿ ಏನೋ ಒಂದು ನೀರು ಪೈಪ್ನ ನೀರು ಹೊಡೆದು ಶೌಚಾಲಯ ನೀರು ಒಳಗೆ ಹೋಗಿರುವಂಥದ್ದು. ಬಹುತೇಕ 1 ಫೀಟ್ ನೀರು ನಿಂತಿತ್ತು ಅನ್ನುವಂಥದ್ದು. ಅಷ್ಟಾದರೂ ಕೂಡ ಒಂದು ರೀತಿಯ ಯಾರೂ ಕೂಡ ಬಂದು ನೋಡಿಲ್ಲ. ಹೀಗಾಗಿ ಒಂದು ರೀತಿಯ ಅಲ್ಲಿನೇ ಅಂದರೆ ಒಂದು ರೋಗಿಗಳೇನಿದ್ದಾರೆ ಪರದಾಡಿರುವಂಥದ್ದು ದೃಶ್ಯಗಳು ಕೂಡ ನೋಡ್ಬೋದು. ಒಂದು ರೀತಿಯ ನೋಡ್ಬೋದು. ಈಗ ಒಂದು ಆ ಬ್ರಿಮ್ಸ್ನ ಬೀದರ್ನ ಈ ಒಂದು ನೋಡ್ಬೋದು ಕ್ರಿಟಿಕಲ್ ಕೇರ್ ಏನಿದೆ ಅಂದರೆ ಶಸ್ತ್ರಚಿಕಿತ್ಸಾ ತೀವ್ರ ಘಟಕ ಇದೆ ಒಂದು 6ನೇ ಫ್ಲೋರಲ್ಲಿ, ಬ್ರಿಮ್ಸ್ನ 6ನೇ ಫ್ಲೋರಲ್ಲಿ. ಈ ಒಂದು ಒಳಗಡೆ ಸಂಪೂರ್ಣವಾಗಿ 12 ಗಂಟೆಯಿಂದ ಒಂದು ಶೌಚಾಲಯದ ಪೈಪು ಲೀಕ್ ಆಗಿ ನೀರು ಹೋಗಿ 1 ಫೀಟಕ್ಕೂ ಅಧಿಕ ನೀರು ನಿಂತಿತ್ತು. ಯಾರೂ ಕೂಡ ಕ್ಲೀನ್ ಮಾಡಿಲ್ಲ. ನೋಡ್ಬೋದು ಇಲ್ಲಿನ ರೋಗಿಗಳ ಸಂಬಂಧಿಕರು ಒಂದು ರೀತಿಯ ತೀವ್ರ ಆಕ್ಷೇಪಣ ವ್ಯಕ್ತಪಡಿಸುವ ಒಂದು ರೀತಿಯ ಪರದಾಡಿದ್ದಾರೆ ಅನ್ನೋ ದೃಶ್ಯಗಳು ನೋಡ್ಬೋದು. ಇಲ್ಲಿನ ಆಯಾಮಗಳು ಈಗಿನ ನೈಟಿನ ಡ್ಯೂಟಿ ಇರ್ತಕ್ಕಂಥ ಆಯಾಮಗಳು ಬಂದು ಈಗ ಕ್ಲೀನ್ ಮಾಡಿರುವಂಥದ್ದು. ಅಂದರೆ 11-12 ಗಂಟೆಯಿಂದ ಸತತವಾಗಿ ನೀರು ಕೂಡ ಒಳಗಡೆ ಲೀಕ್ ಆದರೂ ಯಾರೂ ಕೂಡ ಏನೂ ಯಾವುದೇ ರೀತಿಯ ಕ್ಲೀನ್ ಮಾಡಿಲ್ಲ. ಈಗ ಕ್ಲೀನ್ ಮಾಡಿರುವಂಥ ದೃಶ್ಯಗಳು ಕೂಡ ನೋಡ್ಬೋದು. ಈಗ ಕ್ಲೀನ್ ಮಾಡಿರುವಂಥದ್ದು ಇಲ್ಲಿ ಕ್ರಿಟಿಕಲ್ ಕೇರ್ ಇದೆ. ಹೀಗಾಗಿ ಪೇಷಂಟ್ಗಳು ಕೂಡ ಇಲ್ಲಿ ಇರುವಂಥದ್ದು. ಕುಗ್ರಾಮಗಳಿಂದ ಏನೋ ಆಕ್ಸಿಡೆಂಟ್ ಆಗಿರುತ್ತೆ, ಅಂದರೆ ಎಮರ್ಜೆನ್ಸಿ ಇರುತ್ತೆ, ಅಂಥವರು ಇಲ್ಲಿ ಬರುವಂಥದ್ದು. ಆದರೆ ಇಲ್ಲಿ ಯಾವುದೇ ರೀತಿಯ ನೀರು ಬಂದರೂ ಯಾರೂ ಕ್ಲೀನ್ ಮಾಡಿಲ್ಲ. ಒಂದು ರೀತಿಯ ನೀರು ಶೌಚಾಲಯ ಪಕ್ಕದಲ್ಲಿ ಈ ಕಡೆ ಶೌಚಾಲಯ ಇದೆ, ಆ ಶೌಚಾಲಯದ ನೀರು ಲೀಕಾಗಿ ಬಂದಿರುವಂಥದ್ದು ಅನ್ನುವಂಥದ್ದು ಹೇಳ್ತಾ ಇರುವಂಥದ್ದು. ಈ ರೀತಿಯ ನೀರು ಬಂದು ಬಹುತೇಕ 1 ಫೀಟು ಏನು ನೀರು ನಿಂತಿತ್ತು ಅನ್ನುವಂಥದ್ದು. ನೀರು ನಿಂತರೂ ಕೂಡ ಯಾರೂ ಕ್ಲೀನ್ ಮಾಡಿಲ್ಲ, ಯಾರೂ ಈ ಸಿಬ್ಬಂದಿಗಳು ಕ್ಲೀನ್ ಮಾಡಿಲ್ಲ ಅನ್ನೋದು ನೋಡ್ಬೋದು. ಒಳಗಡೆ ಯಾವ ರೀತಿ ಒಂದು ಶೌಚಾಲಯದ ಪರಿಸ್ಥಿತಿ ಇದೆ ಅನ್ನುವಂಥದ್ದು. ಈ ಶೌಚಾಲಯದಿಂದ ನೀರಿನ ಪೈಪ್ ಹೊಡೆದು ಲೀಕಾಗಿ ಈ ಒಂದು ಇಲ್ಲಿ ನಿಮಗೆ ಕಾಣ್ತಿದೆ ಈ ಒಂದು AC ಒಳಗಡೆ ಬಂದಿರುವಂಥದ್ದು. ಒಂದು ರೀತಿಯ ಇಲ್ಲಿ ಪೇಷಂಟ್ಗಳು ಎಮರ್ಜೆನ್ಸಿ ವಾರ್ಡ್ನಲ್ಲಿ ಪೇಷಂಟ್ ಇರುವಂಥದ್ದು. ಈ ಒಂದು ಪೇಷಂಟ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿನ ಪೇಷಂಟ್ಗಳು ಪರದಾಡಿರುವಂಥದ್ದು. ಸೊ ರೋಗಿಯ ಸಂಬಂಧಿಕರು ಕೂಡ ಪರದಾಡೋದು. ಈಗ ಜಸ್ಟ್ ಕ್ಲೀನ್ ಮಾಡಿರುವಂಥದ್ದು. ಬಹುತೇಕ 7-8 ಗಂಟೆಯಿಂದನೂ ಅದೇ ರೀತಿಯ ಪರಿಸ್ಥಿತಿ ಇರುವಂಥದ್ದು. ಹೀಗಾಗಿ ಒಂದು ರೀತಿಯ ಏನು ದೃಶ್ಯ ಏನಿದೆ, ಒಂದು ರೀತಿಯಲ್ಲಿ ಆಕ್ಷೇಪ, ಒಂದು ರೀತಿಯ ಪರದಾಡ್ತಿರುವಂಥ ದೃಶ್ಯ ಒಂದು ರೀತಿಯ ಆಕ್ರೋಶಕ್ಕೆ ಕಾರಣ ಇರುವಂಥದ್ದು. ಈಗ ಇಲ್ಲಿದ್ದಾರೆ, ಕೇಳೋಣ. ಏನಾಗಿತ್ತಮ್ಮ? ನೀರು ಬಂದಿತ್ತಾ? ಹಾಂ ರೀ, ಎಷ್ಟು ನೀರಿತ್ತು? 2 ಇಂಚ್ ಇದ್ದು ರೀ. 2 ಇಂಚು? ಹಾಂ. ಅದ್ರಾಗ ಏನು ಮಾಡಿ ಯಾರು ಮಾಡಿಲ್ಲ? ಪರದಾಡಿ ಯಾರು ಭೀ ಏನು ಭೀ ಮಾಡಿಲ್ರಿ. ಯಾವಾಗ ಕ್ಲೀನ್ ಮಾಡಿದಾರ? ಈಗ 9ಕ್ಕೆ ಹಂಗೆ ಕ್ಲೀನ್ ಮಾಡ್ರಿ. ಎಷ್ಟು ಗಂಟೆ ನೀರು ನಿಂತಿತ್ತು ಒಳಗಡೆ? ಮುಂಜಾನೆ 11 ಹಿಡಿದು ಸಂಜೆ 9 ತನಕ ರೀ. ಒಳಗಡೆ ನೀರು ಹಂಗೆ ಇತ್ತು? ಹಾಂ ರೀ. ಎಷ್ಟು ಫೀಟ್ ಇತ್ತು? 2 ಫೀಟ್. 2 ಫೀಟು? ಹಾಂ. ಅಷ್ಟು 1-2 ಇಂಚು? ಹಾಂ ರೀ. ಅಷ್ಟಿದ್ರೆ ಇಂಚು ಎಷ್ಟು ಇಂಚ್ ಇತ್ತು? ಒಂದೂವರೆ? ಹಾಂ. ಇದ್ರೆ ಯಾರು ಬರಲಿಲ್ಲ? ಯಾರು ಬಂದಿಲ್ರಿ. ಮತ್ತೇನು ಯಾರು ಒಂದು ಕೇಳಿಲ್ಲ? ಯಾರು ಕೇಳಿದೇವ್ರಿ, ಮಾಡಿಲ್ರಿ ಯಾರು ಭೀ. ಎಲ್ಲಿಂದ ಬಂದ ನೀರು? ಬಾತ್ರೂಮ್ ರೀ. ಬಾತ್ರೂಮ್ ನೀರು? ಈಗ ಕ್ಲೀನ್ ಮಾಡಿ ವಾಸನೆ ತಪ್ಪಲು? ಹಾಂ, ಹಂಗೆ ವಾಸಿತ್ತು ರೀ. ಪಾನಿ ಆಗ
पानी पूरा बच्चों के पूरे पूरे बेडों के नीचे पानी। सिस्टर तो पैरों को कैरी बैग डाल लेके फिर रही। हाँ कैरी बैग डाल लेके फिर रही सिस्टर, अपनी सेफ्टी कर ले रही, पेशेंट की कौन करना। आप क्लीन करे। सुबह 11 बजे से है ये। मैं सिस्टर को बोली सिस्टर यहाँ तक पानी आया, गिर जाती, बोले तो 6 महीने से तनख्वाह नहीं है जी, कोई भी नहीं आ रहे बोल रही। तो पेशेंट हमारा दर्द में तड़प रहा है। सुबह एक ग्लूकोज लगे वाले इंजेक्शन दिए साले, दोपहर में कुछ नहीं दिए। अब हमारे ಇದು ಏನೋ ಒಂದು ಸಿಬ್ಬಂದಿಗಳು ಕೂಡ ಇದ್ದಾರೆ, ಅವ್ರು ಮಾತಾಡ್ಸೋಣ. ಯಾವಾಗಿಂದ ನೀ ತಮ್ಮ ಈಗ ಬಂದು ಕ್ಲೀನ್ ಮಾಡಿರಿ? ಈಗ ಬಂದೇವ್ ಸರ್. ಅವ್ರು ಕ್ಲೀನ್ ಮಾಡಿಲ್ಲ? ಇಲ್ಲ ಮಾಡಿಲ್ಲ. ಹಗಲಿನವ್ರು ಡೇದಾಗಿನವ್ರು ಯಾರು ಮುಟ್ಟಿಲ್ಲ ಸರ್. ನೀರು ಪೂರ ಪಾದ ಮುಣಗಸ್ತಾನ ನೀರು, ಒಂದು ಫೀಟ್ ನೀರು ಇದ್ದಾವ ಸರ್. ಹೇಳ್ತನ ಗುಂಜಿದೇವ್ ಸರ್. ಈಗ ಬಂದ್ ಏನ ಸರ್ ಯಾಕೆ ಮಾಡಿಲ್ಲ ಏನೋ ನಮ್ಗೆ ಗೊತ್ತಿಲ್ಲ. ಈಗ ಬಂದೇವ್ ನಾವು 8ಕ್ಕೆ ಬಂದಿದ್ದೇವೆ, ಆದ್ರೆ ನೀರಿಗೆ ನಿಂತಿದ್ದೇವು. ಯಾರು ಬಡ್ದಾಡ? ಹ್ಞೂ ಅವ್ರಿಗೆ ಪಾಪ ಅಂತ ನೀರಾಗ ಹೆಂಗಿರ್ತಾರೆ ಪೇಷಂಟ್ ಸರ್. ನೀ